ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ಜಾಸ್ತಿ ದಿನ ಆಗೋಯ್ತು ವೀಡಿಯೋಸ್ ಎಲ್ಲ ಮಾಡಿ. ಸೊ ಈಗ ನೆಕ್ಸ್ಟು ಪ್ರೂನಿಂಗ್ ಟೈಮಲ್ಲಿ ಸ್ವಲ್ಪ ಯಾವ ಥರ ಮೆಜರ್ಸ್ ತೊಗೋಬೇಕು ಏನು ಅಂತಂದ್ಬಿಟ್ಟು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತಂದ್ಬಿಟ್ಟು ಇವತ್ತಿನ ವೀಡಿಯೋ ಮಾಡ್ತಿರೋದು. ಸೊ ಫಸ್ಟಾಗಿ ಪ್ರೂನಿಂಗ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು ಅಂತಂದರೆ, ಸೊ ಆದಷ್ಟು ಈ ಎಲೆಗಳ ದಾರ ಎಲ್ಲ ಕಟ್ಟಿರ್ತೀವಲ್ಲ, ಸೊ ದಾರ ಎಲ್ಲ ಒಂದು ದಿವಸ ಕಟ್ ಮಾಡಿಬಿಡ್ಬೇಕು ಕ್ಲೀನಾಗಿ. ಸೊ ದಾರ ಎಲ್ಲ ಒಂದು ದಿವಸ ಕಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಸೊ ಗಿಡ ಯಾವ ಶೇಪಿಗೆ ಬರಬೇಕೋ ಆ ಶೇಪಿಗೆ ಬಂದುಬಿಡುತ್ತೆ. ಸೊ ಈಗ ನಾವು ದಾರ ಏನು ಮಾಡಿರ್ತೀವಿ, ಈಗ ಎಳೆದು ಕಟ್ಟಿರ್ತೀವಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಸೊ ಈ ಥರ ಎಳೆದು ಕಟ್ಟಿರ್ತೀವಿ ದಾರನ. ಈ ಥರ ಎಳೆದು ಕಟ್ಟಾಗ ಸೊ ಗಿಡ ಹಿಂಗೋಗಿರುತ್ತೆ. ಸೊ ಇದನ್ನು ಕ್ಲೀನಾಗಿ ತೆಗೆದಾಕಿದಾಗ ಏನಾಗುತ್ತೆ, ಫುಲ್ ಕ್ಲೀನಾಗಿ ಲೆವೆಲ್ಗೆ ಬರುತ್ತೆ. ಸೊ ಎಲ್ಲೋ ಒಂದೊಂದು ದಾರ ಮಿಸ್ ಆಗಿದೆ ನಮ್ಮದು. ಸೊ ಆ ಥರ ಯಾವತ್ತೂ ಇದು ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಇದು ಮೇಲೆ ಕಟ್ಟಿದ್ದು ಕಾಣಿಸ್ತಿದೆಯಾ? ಸೊ ಈ ಥರ ಮೇಲಕ್ಕೆ ಇದ್ದಿದ್ದು, ಸೊ ಈ ಥರ ಕೆಳಗೆ ಬಂದಿದೆ. ಸೊ ಈ ಥರ ಶೇಪಿಗೆ, ನಾರ್ಮಲ್ ಶೇಪಿಗೆ ಬಂದುಬಿಡಬೇಕು. ಒಂದು 2 days ಮುಂಚೆನೇ ಏನು ಮಾಡ್ತೀರಾ ಅಂದರೆ, ಕ್ಲೀನಾಗಿ ದಾರಗಳೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಬಿಟ್ಬಿಡಿ. ಯಾಕಂತಂದರೆ ನಮಗೆ ಗಿಡ ಶೇಪ್ ಬರಬೇಕು ಅಂತಂದರೆ, ಅಂದರೆ ಶೇಪ್ ಮಾಡ್ಕೋಬೇಕು ಅಂತಂದರೆ, ಸೊ ಹೊಸ ಕಡ್ಡಿ ಬಿಡಬೇಕು, ಎಲ್ಲಿ ಹೊಸ ಕಡ್ಡಿ ಬಿಡಬೇಕು, ಎಲ್ಲಿ ಕಡ್ಡಿ ತೆಗಿಬೇಕು, ಸೊ ಅನ್ನೋ ಐಡಿಯಾ ಬರೋದೆ ಆವಾಗ. ಸೊ ಅದಕ್ಕೋಸ್ಕರ ಸೊ ದಾರಗಳನ್ನೆಲ್ಲ ಕ್ಲೀನಾಗಿ ಕಟ್ ಮಾಡಿಕೊಂಡು ಅದನ್ನು ನಾರ್ಮಲ್ ಶೇಪಿಗೆ ಬರೋ ಥರ ಒಂದು 2 days ಮುಂಚೆನೇ ದಾರಗಳೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂತಂದರೆ, ಸೊ ಈಗ ನಾರ್ಮಲಾಗಿ ಲೇಬರ್ ಬರ್ತಾರೆ. ಸೊ ಬೇರೆ ತೋಟಗಳೆಲ್ಲ ಮುಗಿಸ್ಕೊಂಬಂದಿರ್ತಾರೆ. ಸೊ ಅವರಿಗೆಲ್ಲ ಸ್ವಲ್ಪ ಕ್ಲೀನಾಗಿ ಸ್ನಾನ ಎಲ್ಲ ಮಾಡಿಸಿ, ಅಕಸ್ಮಾತ್ ಬ್ಯಾಕ್ಟ್ರಲ್ ಬೈಟು ಇರೋ ತೋಟದಿಂದ ಬಂದಿರ್ತಾರೆ, ಹೇಳೋದಕ್ಕಾಗಲ್ಲ. ಸೊ ನಮ್ಮ ತೋಟದಲ್ಲಿ ಇರುತ್ತೆ, ಬಟ್ ಕಡಿಮೆ ಇರುತ್ತೆ. ಮತ್ತು ಹೊಸ ಗಿಡಕ್ಕೆಲ್ಲ ಸ್ಪ್ರೆಡ್ಡಿಂಗ್ ಆಗಬಾರ್ದಲ್ವ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಸೊ ಈ ಥರ ಕ್ಲೀನಾಗಿ ಎಲ್ಲ ಸ್ನಾನ ಮಾಡಿಸಿ, ಮತ್ತು ನೆಕ್ಸ್ಟು ಏನು ಮಾಡಬೇಕು ಅಂತಂದರೆ, ಮೇಯ್ನಾಗಿ ಸೊ ಕತ್ರಿನ ಸೊ ತೊಳಿಸ್ಬೇಕಾಗತ್ತೆ. ಸೊ ಕತ್ರಿ ತೊಳಿಸೋದಕ್ಕೆ ಸೊ ಡೆಟಾಯ್ಲ್ ಹಾಕಿ, ಸೊ ಡೆಟಾಯ್ಲ್ ಬರುತ್ತಲ್ಲ, ಹ್ಯಾಂಡ್ ವಾಶು, ಸೊ ಅದನ್ನು ಒಂದಷ್ಟು ಹಾಕ್ಬಿಟ್ಟು, ಸೊ ಬಿಸಿನೀರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು, ಸೊ ಕತ್ರಿನ ಒಂದು ನಿಮಿಷ ಅದ್ರಲ್ಲಿ ಬಿಡಿಸ್ಬಿಡಿ. ಸೊ ಅದು ಬಿಡಿಸಿದಾದ್ಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ಪ್ರೂನಿಂಗ್ಗೆ ಸ್ಟಾರ್ಟ್ ಮಾಡೋದಕ್ಕೆ ಬಿಡಿ. ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಸೊ ಎಷ್ಟೋ ಜನ ಬ್ಯಾಕ್ಟ್ರಲ್ ಬ್ಲೈಟು ಎಲ್ಲೋ ಒಂದೊಂದು ಗಿಡದಲ್ಲಿರುತ್ತೆ, ಮತ್ತು ವಿಲ್ಟು ಅಷ್ಟೇ ಎಲ್ಲೋ ಒಂದೊಂದು ಗಿಡದಲ್ಲಿ ಕಾಣಿಸ್ತಾ ಇರುತ್ತೆ ಅವಾಗವಾಗ. ಸೊ ಅದನ್ನು ಏನು ಮಾಡಬೇಕು ಅಂದರೆ, ಸೊ ಲಾಸ್ಟಿಗೆ ಇಟ್ಬಿಡ್ಬೇಕು. ಸೊ ಬ್ಯಾಕ್ಟ್ರಲ್ ಬ್ಲೈಟ್ ಇರೋ ಗಿಡಗಳು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈ ಥರ ಅಂತ, ಇಲ್ಲಾಂದರೆ ನೀವೇನು ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಟೇಪ್ ತೊಗೊಂಡು, ಸೊ ಟೇಪಲ್ಲಿ ಮಾರ್ಕ್ ಮಾಡ್ಕೊಬಿಡಿ. ಸೊ ಇನ್ಸುಲೇಷನ್ ಟೇಪ್ ಬರುತ್ತಲ್ಲ, ಸೊ ಇನ್ಸುಲೇಷನ್ ಟೇಪು ಕಂಬಿ ಏನಾದ್ರೂ ಇರುತ್ತೆ. ಸೊ ಈ ಥರ ಕಂಬಿ ಕಟ್ಟಿರ್ತೀರ, ಸೊ ಕಂಬಿಗೆ ಟೇಪ್ ಮಾಡಿಬಿಟ್ರೆ, ಇಲ್ಲ ಏನಾದರೂ ಒಂದು ಗಿಡಕ್ಕೆ ಬಟ್ಟೆ ಥರ ಕಲರ್ದೊಂದು, ಯಾವುದಾದ್ರೂ ಕಲರ್ದೊಂದು ಬಟ್ಟೆ ಕಟ್ಬಿಡಿ. ಸೊ ಬ್ಯಾಕ್ಟ್ರಲ್ ಬ್ಲೈಟ್ ಇರೋ ಗಿಡಕ್ಕೆ ಸೊ ಆ ಥರ ಬಟ್ಟೆ ಕಟ್ಕೊಂಡು ನೀವು ಮ್ಯಾನೇಜ್ ಮಾಡ್ಕೋಬೋದು. ಸೊ ಅದನ್ನು ಲಾಸ್ಟ್ವರೆಗೂ ಫಸ್ಟಲ್ಲಿ ನಾರ್ಮಲ್ ಎಲ್ಲ ಚೆನ್ನಾಗಿರೋವಂಥ ಗಿಡಗಳನ್ನೆಲ್ಲ ಕ್ಲಿಯರ್ ಮಾಡಿಸ್ಕೊಬಿಡಿ, ಅಂದರೆ ಕ್ಲೀನಾಗಿ ಕಟಿಂಗ್ ಎಲ್ಲ ಮುಗಿಸ್ಕೊಬಿಡಿ. ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ, ಬ್ಯಾಕ್ಟ್ರಲ್ ಬ್ಲೈಟ್ ಗಿಡಗಳಿಗೆ ಹೋಗಿ. ಸೊ ಬ್ಯಾಕ್ಟ್ರಲ್ ಬ್ಲೈಟ್ ಎಲ್ಲ ಗಿಡಗಳೆಲ್ಲ ಸ್ವಲ್ಪ ಕ್ಲೀನಾಗಿ ಪ್ರೂನಿಂಗ್ ಆದಮೇಲೆ ತಿರ್ಗಿ ಮತ್ತೆ ನೆಕ್ಸ್ಟ್ ಏನು ಮಾಡ್ತೀರಾ, ವಿಲ್ಟಿಗೆ ಆಗಿರ್ತಾವಲ್ಲ, ಸೊ ವಿಲ್ಟ್ ಆಗಿರೋವಂಥ ಗಿಡಗಳಿಗೆ ಹೋಗಿ ಪ್ರೂನಿಂಗ್ಗೆ ಆದಷ್ಟು. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮೇಯ್ನಾಗಿ ವಿಲ್ಟು ಅವಾಯ್ಡ್ ಆಗುತ್ತೆ, ಜೊತೆಗೆ ಬ್ಯಾಕ್ಟ್ರಲ್ ಬ್ಲೈಟು ಅವಾಯ್ಡ್ ಆಗುತ್ತೆ. ಸೊ ಬ್ಯಾಕ್ಟ್ರಲ್ ಬ್ಲೈಟ್ ಇರೋ ಗಿಡದಲ್ಲಿ ಪ್ರೂನಿಂಗ್ ಮಾಡಿದ್ರೆ ಏನು ತೊಂದರೆ ಏನಿಲ್ಲ. ಸೊ ಇಲ್ಲದೇ ಇರೋ ಗಿಡಕ್ಕೆಲ್ಲ ಹೋಗಿ ಟಚ್ ಮಾಡಿಬಿಟ್ರೆ ಮತ್ತು ಬ್ಯಾಕ್ಟ್ರಲ್ ಬ್ಲೈಟ್ ಸ್ಪ್ರೆಡ್ಡಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಪ್ರೂನಿಂಗ್ ಟೆಕ್ನಿಕ್ಕು. ಸೊ ನಾನು ಯಾವುದೇ ಥರ ಆಗಲಿ ಇದೇ ಥರನೇ ಮಾಡಿಸೋದು, ಯಾವುದೇ ವರ್ಷ ಆಗಲಿ. ಸೊ ಈ ಥರ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಬ್ಯಾಕ್ಟ್ರಲ್ ಬ್ಲೈಟು ಎಲ್ಲ ಸ್ಪ್ರೆಡ್ಡಿಂಗ್ ಕಡಿಮೆ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿರೋದು. ಮತ್ತು ಬ್ಯಾಕ್ಟ್ರಲ್ ಬ್ಲೈಟು ಯಾವ ಥರ ಇರುತ್ತೆ ಏನು ಅಂತಂದ್ಬಿಟ್ಟು ಎಷ್ಟೋ ಜನ ಕೇಳ್ತಿದ್ದೀರಾ. ಸೊ ನೋಡಿ ಯಾವ ಥರ ಇದಾಗಿದೆ ಗಿಡ ಅಂತ. ಸೊ ಬ್ಯಾಕ್ಟ್ರಲ್ ಬ್ಲೈಟ್ ಬಿದ್ದಿರೋದು ಕಾಣಿಸ್ತಿದೆಯಾ? ಸೊ ಸ್ಟೆಮ್ಮಿಗೆ ಯಾವ ಥರ ಬಿದ್ದಿದೆ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲೊಂದು ಗಿಡಕ್ಕೆ ಬಿದ್ದಿದೆ, ಸೊ ಸ್ಟೆಮ್ಮಿಗೆ. ಸೊ ಅದನ್ನು ತೋರಿಸ್ತೀನಿ, ಸೊ ಯಾವ ಥರ ಇದೆ ಅಂತ ನೋಡಿ. ಈಗ ಬ್ಯಾಕ್ಟ್ರಲ್ ಬ್ಲೈಟ್ ಈ ಗಿಡದಲ್ಲಿದೆ, ಇಷ್ಟು ದೊಡ್ಡ ಗಿಡ. ಸೊ ನೋಡಿ ಯಾವ ಥರ ಬಿದ್ದಿದೆ ಬ್ಯಾಕ್ಟ್ರಲ್ ಬ್ಲೈಟು ಅಂತ ಕಾಣಿಸ್ತಿದೆಯಾ? ಸೊ ಇದೆಲ್ಲ ಬ್ಯಾಕ್ಟ್ರಲ್ ಬ್ಲೈಟೇ. ಸೊ ನೋಡಿ ಇಲ್ಲೇ ಇದೆ. ಸೊ ಇಲ್ಲಿ ಯಾವಾಗಂದರೆ ಲಾಸ್ಟು ಸ್ವಲ್ಪ ಪ್ರೂನಿಂಗ್ ಎಲ್ಲ ಲಾಸ್ಟಲ್ಲಿ ಇನ್ನೇನು ಆಲ್ಮೋಸ್ಟ್ ಆಗಿತ್ತು. ಸೊ ಈ ಸೈಡ್ ಇನ್ನೊಂದು ಕಡ್ಡಿ ಇತ್ತು, ಅದನ್ನು ತೆಗೆದುಬಿಟ್ಟೆ. ಸೊ ತೆಗೆದ್ಮೇಲೆ ಸೊ ಇನ್ನೊಂದು ಸ್ಟೆಮ್ ಮೇಲೆ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲ ಇನ್ನೇನು ಇದರಲ್ಲೆಲ್ಲ ಮಾಡಿಬಿಟ್ಟಿದ್ವಿ. ಸೊ ಅದಕ್ಕೋಸ್ಕರ ಬಿಟ್ಟಿದ್ದೆ. ಸೊ ಯಾವ ಥರ ಮ್ಯಾನೇಜ್ ಮಾಡ್ಬೋದು ಅಂತ ನೋಡೋದಕ್ಕೆ, ಬಟ್ ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು. ಸೊ ಈ ಗಿಡಗಳಲ್ಲಿ ಸೊ ನೋಡಿ ಇಲ್ಲಿ ಒಂದು ಬ್ಯಾಕ್ಟ್ರಲ್ ಬ್ಲೈಟ್ ಇಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಎಲ್ಲ ಈ ಗಿಡದಲ್ಲೆಲ್ಲ ಆಲ್ಮೋಸ್ಟು ಸ್ಟೆಮ್ ಮೇಲೆ, ಬ್ರಾಂಚಸ್ ಮೇಲೆ ಎಲ್ಲ ಕಾಣಿಸ್ತಿದೆ. ಸೊ ಇದಾದರೂ ಒಂದು ಕಡೆ ಸೊ ಬ್ರಾಂಚಸ್ ಮೇಲೆ ಯಾವ ಥರ ಇರುತ್ತೆ ಒಂದು ಸರಿ ತೋರಿಸ್ತೀನಿ ಬನ್ನಿ. ಇಲ್ಲೇ ಇದೆ ಒಂದು ಎಕ್ಸಾಂಪಲ್ಗೆ. ಸೊ
ನೋಡಿ ಇಲ್ಲಿ ಕಾಣಿಸ್ತಿದೆಯಾ ಬ್ರಾಂಚಸ್ ಮೇಲೆ ಯಾವ ಥರ ಬಂದಿದೆ ಅಂತ. ಸೊ ಈಗ ಈ ಸ್ಟೆಮ್ ತೆಗೆದುಬಿಟ್ರೆ ಸರಿ ಹೋಗುತ್ತೆ. ಮತ್ತು ನೋಡಿ ಇಲ್ಲಿ ಒಂದು ಹತ್ರ ಸ್ಟಾರ್ಟ್ ಆಗಿದೆ. ಸೊ ಬ್ಯಾಕ್ಟಲ್ ಬ್ಲೈಟು ಕಾಣಿಸ್ತಿದೆಯಾ, ಅಲ್ಲಿದೆ. ಮತ್ತು ಸಣ್ಣ ಕಡ್ಡಿ ಮೇಲೆ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ. ಸೊ ಸಣ್ಣ ಕಡ್ಡಿ ಮೇಲೆ ನನಗೆಲ್ಲೂ ಪ್ರೂನಿಂಗ್ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಸ್ವಲ್ಪ ಸಣ್ಣ ಕಡ್ಡಿ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಕಾಣಿಸ್ತಿಲ್ಲ, ಇಲ್ಲಾಂದರೆ ಸಣ್ಣ ಕಡ್ಡಿ ಮೇಲೆ ಬಿದ್ದಿರೋದು ತೋರಿಸ್ತಿದೆ. ಮತ್ತು ನೋಡಿ ಇಲ್ಲಿದೆ ಬ್ಯಾಕ್ಟಲ್ ಬ್ಲೈಟ್ ಕಾಣಿಸ್ತಿದೆಯಾ, ನೋಡಿ ಯಾವ ಥರ ಇದೆ ಅಂತ. ಸೊ ಈ ಕಡ್ಡಿಗೆ ಬಿದ್ದಿರೋದ್ರಿಂದ ಸೊ ಗಿಡ ಫುಲ್ಲು ಕಾಯೆಲ್ಲ ಡ್ಯಾಮೇಜ್ ಆಗುತ್ತೆ. ಮತ್ತು ನೋಡಿ ಇಲ್ಲಿ ಇದೆ, ಸೊ ಇಲ್ಲಿ ಕಾಣಿಸ್ತಿದೆ. ಸೊ ಇನ್ನೂ ಒಂದಷ್ಟು ಕಡೆ ಎಲ್ಲ ಕ್ಲೀನಾಗಿ ಕಾಣಿಸ್ತಿದೆ. ಸೊ ಈ ಥರದನ್ನೆಲ್ಲ ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಫಿಲ್ಟರ್ ಮಾಡಿಕೊಂಡು ಈ ಸರಿ ಸೊ ಇತ್ರೆಲ್ಗೆ ಹೋದಾಗ ಕ್ಲೀನಾಗಿ ಕಾಣುತ್ತೆ. ಸೊ ಇತ್ರೆಲ್ಗೆ ಹೋದಾಗ ಕ್ಲೀನಾಗಿ ಕಡ್ಡಿ ಗಿಡ್ಡಿ ಎಲ್ಲ ಕ್ಲೀನಾಗಿ ತೆಕ್ಕೊಂಡ್ರೆ ಸೊ ನೆಕ್ಸ್ಟ್ ವರ್ಷಕ್ಕೂ ಸೊ ಮ್ಯಾನೇಜ್ ಮಾಡ್ಬೋದು. ಸೊ ಬ್ಯಾಕ್ಟಲ್ ಬ್ಲೈಟ್ನ ಆರಾಮಾಗಿ ನೆಕ್ಸ್ಟ್ ವರ್ಷನೂ ಏನು ಇಲ್ಲದೆ ಥರ ನೋಡ್ಕೋಬೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ನಿಮಗೆ ವಿಡಿಯೋ ಇನ್ಫಾರ್ಮೇಷನ್ ಕೊಡೋಣ ಅಂತಂದ್ಬಿಟ್ಟು ಇವತ್ತು ವಿಡಿಯೋ ಮಾಡಿದ್ದು. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ. ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಬಂದುಬಿಟ್ಟು ಗೊಬ್ಬರ ಏನು ಕೊಡ್ತೀನಿ, ಸೊ ಸ್ಟೋರೇಜ್ ಟೈಮಲ್ಲಿ. ಸೊ ಗೊಬ್ಬರ ಮತ್ತು ಪ್ಯಾಸಾಯಿಗಳೇನು ಹಾಕ್ತೀನಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನು ಹಾಕ್ತೀನಿ, ಮತ್ತು ಹಿಂಡಿಗಳೇನು ಕೊಡ್ತೀನಿ. ಸೊ ಇದೆಲ್ಲ ಬರುತ್ತೆ. ಮತ್ತು ಟ್ರಂಚ್ ಯಾವ ಥರ ಮಾಡಬೇಕು, ಸೊ ಎಲ್ಲಿವರೆಗೂ ಮಾಡಬೇಕು, ಏನು, ಸೊ ಯಾವ ಗಿಡಕ್ಕೆ ಬಿಡಬೇಕು, ಯಾವ ಗಿಡಕ್ಕೆ ಮಾಡಬೇಕು, ಸೊ ಅನ್ನೋದನ್ನು ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ಹೊಸೊಬ್ಬರು ವೀಡಿಯೋ ನೋಡ್ತಿದ್ದೀರಾ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮೆಂಬರ್ಶಿಪ್ ತೊಗೊಳ್ಳೋ ಥರ ಇದ್ದರೆ ಸೊ ಮೆಂಬರ್ಶಿಪ್ ತೊಗೋಬೋದು. ಸೊ ಮೆಂಬರ್ಶಿಪ್ ತೊಗೊಂಡ್ರೆ ಸೊ 599 ರುಪೀಸ್ದು ಸೊ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಸೊ ಎಷ್ಟೋ ಜನ ಆಲ್ಮೋಸ್ಟ್ 7 ಮೆಂಬರ್ಸ್ ಏನೋ ಇದ್ದಾರೆ. ಸೊ ಗೈಡೆನ್ಸ್ ತೊಗೊತಿದ್ದಾರೆ. ಸೊ 7 ಮೆಂಬರ್ಸು. ಸೊ ಅವ್ರಿಗೆಲ್ಲ ಫ್ಲವರಿಂಗು ಯಾವ ಥರ ಆಗಿದೆ ಏನು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಅವ್ರು ವೀಡಿಯೋಸ್ ಕಳಿಸಿರ್ತಾರೆ. ಸೊ ಅದನ್ನು ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.